ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನಿವತ್ತು ಸಖತ್ ಟೇಸ್ಟಿಯಾಗಿ ಹಾಗೆ ಸಿಂಪಲ್ಲಾಗಿ ಗೋಬಿ ಫ್ರೈಡ್ ರೈಸ್ನ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಗೋಬಿ ಫ್ರೈಡ್ ರೈಸು. ಹಾಗಿದ್ರೆ ಬನ್ನಿ, ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋಂತಹ ಗೋಬಿಗೆ ಅರಿಶಿನ ಪುಡಿ ಹಾಗೆ ಉಪ್ಪು ಹಾಕ್ಕೊಂಡು ಬಿಸಿನೀರಲ್ಲಿ ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಹುಳ ಏನಾದರೂ ಇದ್ದರೆ ಆಚೆ ಬರಲಿ ಅನ್ನೋ ಕಾರಣಕ್ಕೆ. ಅದಾದ ನಂತರ ಅದನ್ನ ನೀರಿಂದ ಆಚೆ ತೆಗೆದು ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1-2 ಸ್ಪೂನು ಅಕ್ಕಿ ಹಿಟ್ಟು, 1-2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಹಾಗೆ ಒಂದು ಸ್ವಲ್ಪ ಖಾರಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಂಡು ಇಲ್ಲಿ ನೀಟಾಗಿ ಕಲಸಿಕ್ಕೊತಾ ಇದ್ದೀನಿ ಈ ಗೋಬಿನ. ಇದಕ್ಕೆ ಇಷ್ಟೇ ಸಾಕಾಗುತ್ತೆ ಮಸಾಲ, ಮತ್ತು ಬೇರೆ ಮಸಾಲ ಹಾಕೋಂಥ ಅವಶ್ಯಕತೆ ಏನಿರಲ್ಲ. ಇದನ್ನೆಲ್ಲ ನೀಟಾಗಿ ಕಲಸೋ ಟೈಮಲ್ಲೇ ನಾನು ಎಣ್ಣೆನೂ ಸಹ ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆನೂ ಸಹ ಬಿಸಿಯಾಗಿದೆ. ಇವಾಗ ಇದನ್ನು ನಾನು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇಲ್ಲ, ನಿಮಗೆ ಬೇಕಿದ್ರೆ ನೀವು ಡೀಪ್ ಫ್ರೈನೂ ಸಹ ಮಾಡ್ಕೋಬಹುದು. ನಾನು ಶಾಲೋ ಫ್ರೈನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನಾವು ಏನು ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ ಎಲ್ಲ ಹಾಕಿದ್ದೀವಲ್ಲ, ಅದು ನೀಟಾಗಿ ಕಾಲಿಫ್ಲವರಿಗೆ ಕೋಟಿಂಗ್ ಆಗಬೇಕು. ಕೋಟಿಂಗ್ ಆದರೆ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ ಈ ಗೋಬಿ. ಇದು ಇವಾಗ ರೆಡಿಯಾಗಿದೆ. ಆಲ್ರೆಡಿ ಎಣ್ಣೆ ನಾನು ಬಿಸಿಗಿಟ್ಟಿರೋ ಕಾರಣ ಇವಾಗ ಇದನ್ನು ಶಾಲೋ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಎಲ್ಲ ಒಂದೇ ಸರಿಗೇ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಒಂದು 5-10 ನಿಮಿಷ ಲೋ ಫ್ಲೇಮಲ್ಲಿ ಶಾಲೋ ಫ್ರೈನ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಗೋಬಿ ನೀಟಾಗಿ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5-10 ನಿಮಿಷ ಆದಮೇಲೆ ಇದು ನೀಟಾಗಿ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ನಾನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇದೇ ಬಾಣಲೆಗೆ ಇವತ್ತು ಫ್ರೈಡ್ ರೈಸ್ ಮಾಡ್ತಾ ಇರೋದ್ರಿಂದ ಇದೇ ಬಾಣಲೆನೇ ತೊಗೊತಾ ಇದ್ದೀನಿ. ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಇರೋ ಕಾರಣಕ್ಕೆ ಎಣ್ಣೆನ ತೆಗೆದ್ಬಿಟ್ಟು ಈ ಫ್ರೈಡ್ ರೈಸಿಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಇಟ್ಕೊತಾ ಇದ್ದೀನಿ. ಎಣ್ಣೆ ಆಲ್ರೆಡಿ ಬಿಸಿ ಆಗಿರೋ ಕಾರಣಕ್ಕೆ ಇವಾಗ ಇದಕ್ಕೆ ಡೈರೆಕ್ಟಾಗಿ ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ. ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಸ್ಲೈಸ್ ಮಾಡಿಕೊಂಡು. ಹಾಗೆ ಸ್ಲೈಸ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೆ ಇಲ್ಲಿ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಶುಂಠಿ ಹಾಗೆ ಬೆಳ್ಳುಳ್ಳಿನ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಹ ಸೇರಿಸ್ಕೋಬೋದು. ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಹಸಿ ವಾಸನೆ ಹೋಗೋವರೆಗೂ ಇಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅಚ್ಚ ಖಾರದ ಪುಡಿ ಹಾಗೆ ಗರಂ ಮಸಾಲ, ಒಂಚೂರು ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಇಲ್ಲಿ ಟೊಮೆಟೊ ಸಾಸು 1 ಸ್ಪೂನು ಹಾಗೆ ಸೋಯಾ ಸಾಸ್ 1 ಸ್ಪೂನ್ ಹಾಕ್ಕೊಂಡು ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಮೊದಲೇ ಮಾಡಿಟ್ಕೊಂಡಿರೋಂತಹ ಉದುರಾಗಿರೋಂತಹ ರೈಸ್ನ ಸೇರಿಸ್ಕೋಬೇಕಾಗತ್ತೆ. ನೀವು ಇದಕ್ಕೆ ಫ್ರೆಶ್ ಆಗಾದರೂ ರೈಸ್ನ ಮಾಡ್ಕೋಬೋದು, ಇಲ್ಲ ಮಧ್ಯಾಹ್ನ ಮಾಡಿರೋಂತಹ ರೈಸ್ ಆದರೂ ಸಹ ಪರವಾಗಿಲ್ಲ. ತುಂಬಾ ಮಧ್ಯಾಹ್ನ ಮಾಡಿರೋಂತಹ ರೈಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಈ ಫ್ರೈಡ್ ರೈಸು, ಫ್ರೆಶ್ ಆಗಿ ಮಾಡಿರೋಂತಹ ರೈಸ್ಗಿನ. ನಾನಿಲ್ಲಿ ಮಧ್ಯಾಹ್ನ ರೈಸ್ ಇರಲಿಲ್ಲ, ಇವಾಗ ಫ್ರೆಶ್ ಆಗಿ ರೈಸ್ನ ಮಾಡ್ಕೊಂಡಿದ್ದೀನಿ. ಆ ರೈಸ್ನ ಉದುರಾಗಿ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವು ರೈಸ್ ಏನು ಸೇರಿಸ್ಕೊತೀವಲ್ಲ ಆ ಟೈಮಲ್ಲಿ ನಾವು ಫ್ಲೇಮ್ನ ಹೈ ಮಾಡ್ಕೋಬೇಕಾಗತ್ತೆ. ಹೈ ಮಾಡ್ಕೊಂಡು ನೀಟಾಗಿ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಕಿರೋಂತಹ ಗರಂ ಮಸಾಲ ಹಾಗೆ ಚಿಲ್ಲಿ ಪೌಡರು, ಸೋಯಾ ಸಾಸು, ಟೊಮೆಟೊ ಸಾಸ್ ಅದೆಲ್ಲ ಏನಿದೆಲ್ಲ ನೀಟಾಗಿ ರೈಸಿಗೂ ಸಹ ಇಟ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೀಟಾಗೆಲ್ಲ ಒಂದ್ಸರಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಮೇಲುಗಡೆ ಪೆಪ್ಪರ್ ಪೌಡರ್ ಹಾಕೋಬೇಕಾಗುತ್ತೆ, ಬ್ಲ್ಯಾಕ್ ಪೆಪ್ಪರ್ ಪೌಡರು. ಇದಕ್ಕೆ ಮೇನು ಈ ಫ್ರೈಡ್ ರೈಸಿಗೆ ಮೇನ್ ರುಚಿ ಕೊಡೋದೇ ಬ್ಲ್ಯಾಕ್ ಪೆಪ್ಪರ್ ಪೌಡರು. ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಖಾರ ಜಾಸ್ತಿ ತಿಂತೀವಂದರೆ 1 ಸ್ಪೂನು ಸಹ ಹಾಕೋಬಹುದು. ನಮ್ಮನೆಲ್ಲ ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ಹಾಗೆ ಮಕ್ಕಳು ಸಹ ತಿನ್ನೋದ್ರಿಂದ ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ನಾವೇನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿನ, ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು 5 ನಿಮಿಷ. ಒಂದು 5 ನಿಮಿಷ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಸೇರಿಸ್ಕೊಂಡ್ಬಿಟ್ರೆ ಗೋಬಿ ಫ್ರೈಡ್ ರೈಸು ರೆಡಿ ಆಯಿತು ಅಂತಲೇ. ಇವಾಗ ಗೋಬಿನೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಗೋಬಿ ಪ್ರಿಯರಿಗೆ ಗೋಬಿ ಯಾವ ಥರ ತಿನ್ನೋದು ಅಂತ ಗೊತ್ತಿರಲ್ಲ, ಪಾಪ ಅವ್ರಿಗೆ ಮಾಡೋಕ್ಕೂ ಬಂದಿರಲ್ಲ ಅಲ್ವ. ಈ ಥರ ಸುಲಭವಾಗಿ ಮನೇಲಿರೋಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ಗೋಬಿ ಫ್ರೈಡ್ ರೈಸ್ನ ಮಾಡ್ಕೋಬಹುದು. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ಗೋಬಿ ಮಂಚೂರಿ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಅವ್ರು ಗೋಬಿ ಮಂಚೂರಿ ಮಾಡಿಕೊಟ್ಬಿಟ್ರೆ ನೈಟ್ ಊಟನೇ ಮರ್ತ್ಕೊಂಡ್ಬಿಡ್ತಾರೆ ಅವರು. ಅದಕ್ಕೋಸ್ಕರ ನಾನಿಲ್ಲಿ ಅವರು ಗೋಬಿ ಮಂಚೂರಿ ತಿಂದಂಗೂ ಆಗಬೇಕು, ನನಗೆ ಅವರು ಊಟ ಮಾಡ್ದಂಗೂ ಆಗಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಇವತ್ತು ಗೋಬಿ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಸೂಪರ್ ಟೇಸ್ಟಿಯಾಗಿ ಬಂತು ಈ ಗೋಬಿ ಫ್ರೈಡ್ ರೈಸ್ ಮಾತ್ರ. ಮನೇಲಿರೋಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಟೇಸ್ಟಿಯಾಗಿರೋಂತಹ ಗೋಬಿ ಫ್ರೈಡ್ ರೈಸ್ನ ಸುಲಭವಾಗಿ ಮಾಡ್ಕೋಬಹುದು. ಹಾಗಿದ್ರೆ ನೋಡಿದ್ರಲ್ವ ಈ ಗೋಬಿ ಫ್ರೈಡ್ ರೈಸ್ನ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ಸೂಪರ್ ಟೇಸ್ಟಿಯಾಗಿರುವಂತಹ ಗೋಬಿ ಫ್ರೈಡ್ ರೈಸ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇದೇ ಥರನೇ ಇರಲಿ. ಥ್ಯಾಂಕ್ ಯು.